ಭವ್ಯ ಮೆರವಣಿಗೆ ಇದೆ. ಅದಾದ್ಮೇಲೆ ಏನು ಧ್ವನಿ ಸುರುಳಿ ಬಿಡುಗಡೆ ಇದೆ. ಅಯೋಧ್ಯೆ 2ನೇ ಪಾರ್ಟ್ 2 ಈಗಾಗಲೇ ನಮ್ಮ ನೀನಾಸಂ ಸತೀಶ್ ಅವರು ಮತ್ತು ನಮ್ಮ ಸಹ ಕಲಾವಿದರೆಲ್ಲರೂ ಎಲ್ಲ ಬಂದಿದ್ದಾರೆ, ನಿರ್ಮಾಪಕರು, ನಿರ್ದೇಶಕರು. ಹಿಂಗಾಗಿ ಏನೈತಲ್ಲ, ನಾಳಿನ ಕಾರ್ಯಕ್ರಮ ಇಡೀ ಹುಬ್ಬಳ್ಳಿ ನಗರ ಮತ್ತು ಧಾರವಾಡ, ಉತ್ತರ ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳು ಬರಬೇಕ. ನಮ್ಮ ನೀನಾಸಂ ಸತೀಶ್ ಅವರಿಗೆ ಅವ್ರ ಜೀವನದಲ್ಲಿ 100 ಪಿಕ್ಚರ್ಗಳು ಹೆಂಗ್ ರಾಜ್ಕುಮಾರ್ ಮಾಡಿರಲ್ಲ, ಹಂಗ ಅವರು 100 ಪಿಕ್ಚರ್ಗಳು ಮಾಡಬೇಕಂತೇಳಿ ಇವರು ಕೂಡ ಅವ್ರ ಜೊತೆಗೆ ಸದಾ ನಾನು ಕೂಡ ಹುಬ್ಬಳ್ಳಿಗೆ ತುಂಬಾ, ಧಾರವಾಡಗೆ ತುಂಬಾ ನಂಟನ್ನು ಇಟ್ಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ನಾವು ಬೆನಕಾತಂಡದಲ್ಲಿ ಜೋಕುಮಾರ್ ಸ್ವಾಮಿ ನಾಟಕ ಮಾಡೋದ್ರಿಂದ ಧಾರವಾಡ, ನೀನಾಸಂ ಮತ್ತೆ ಸುಮಾರು ಕಡೆ ಶೋಗಳನ್ನ ಮಾಡಿದೀವಿ ಇಲ್ಲಿ. ಸೊ ಹಾಗಾಗಿ ಆ ಭಾಷೆ ನಾಲ್ಗೆ ಮೇಲೆ ಸುಲಲಿತವಾಗಿ ಬಂದ್ಬಿಡುತ್ತೆ ನಮ್ಗೆ. ಕೆಲವು ಸತಿ ನಾವು ಬರ್ತಿದ್ದಾಗ ಹೇಳ್ತಾರೆ, ಇವು ನಾವು ನೋಡಲೆ ಅಂತ. ಮುಂಚೆ ಭಯ ಆಗ್ತಾ ಇದೀವಿ, ಈಸಿ ಆಗ್ಬಿಟ್ಟಿದೆ ನಮ್ಗೆ. ಹಂಗೆ ಬಿಡಲೆ, ಹಂಗ ಅನ್ನಿಲ್ಲ ಅಂತಂದ್ರೆ ಪ್ರೀತಿ ಎಲ್ಲ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಸೊ ಆ ತರದ ಒಂದು ಪ್ರೀತಿ ಇದೆ ನಮ್ಮ ಉತ್ತರ ಕರ್ನಾಟಕದ ಮೇಲೆ. ಯಾವಾಗ್ಲೂ ನನ್ನ ತಂದೆ ಹೇಳ್ತಾ ಇರ್ತಾರೆ, ಮಂಡ್ಯ ಮುದ್ದೆ ತಿಂದ್ರೆ ಉತ್ತರ ಕರ್ನಾಟಕದ ರೊಟ್ಟಿಗೂ ತಿನ್ಬೇಕು, ನಾವು ಗಟ್ಟಿ ಹಾಕ್ಬೇಕು ಅಂತಂದ್ರೆ ಅಂತ. ಸೊ ಎರಡು ವಿಧವಾದ ನಮಗೆ ಹಳ್ಳಿಯ ಜೀವನ, ಹಳ್ಳಿಯ ಪರಿಸರ, ಹಳ್ಳಿಯ ಪ್ರೀತಿ ಸಿಕ್ಕಿರೋದು ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯ ಅಂತ ಅನ್ಸುತ್ತೆ. ನಾವು ಅಯೋಗ್ಯ 2 ಅನೌನ್ಸ್ ಮಾಡಿದಾಗ ತುಂಬಾ ಭಯ ಆಯ್ತು, ಹಿಂಗಾಗುತ್ತೋ ಏನಾಗುತ್ತೋ ಅಂತ. ಯಾಕಂದ್ರೆ ಅಯೋಗ್ಯ 1 ಇಷ್ಟ ಆಗುವಾಗೆ ನಿಮ್ಮೆಲ್ಲ ಪ್ರೀತಿ ಸಿಕ್ಕಿತ್ತು ನಮಗೆ. ಅಯೋಗ್ಯ 2 ಯಾವ ತರ ಪ್ರೀತಿ ಸಿಗುತ್ತಪ್ಪ, ಹೇಗಪ್ಪ ಮಾಡೋದು ಅಂದಾಗ ಮಹೇಶ್ ಅವರು 1ಗಿಂತ 2 ಅಯೋಗ್ಯ 2 ಸಿನಿಮಾ ಕಥೆ ಮತ್ತು ಅದರ ಸ್ಕ್ರಿಪ್ಟ್, ಅದರ ಡೈಲಾಗ್ಸ್ ನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೆ ಕೆಲಸ ಮಾಡಕ್ಕೆ ಇನ್ನೂ ಖುಷಿ ಕೊಡ್ತು ನಮ್ಗೆ. ಸೊ ನಮ್ಗೆ ಅನ್ನಿಸ್ತು ಅಯೋಗ್ಯ 2 ಡಬಲ್ ಧಮಾಕ ಅಂತ ಅನಿಸ್ತು ನಮ್ಗೆ. ನಮಸ್ಕಾರ. ಬಹಳ ಖುಷಿ ಆಗುತ್ತೆ. ನಾನು ನಿರ್ಮಾಪಕರಿಗೆ ಹೇಳ್ತಾ ಇದ್ದೆ, ಸರ್ ಉತ್ತರ ಕರ್ನಾಟಕಕ್ಕೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡೋಣ. ಯಾಕೆಂದ್ರೆ ಎಲ್ಲ ಸಕ್ಸಸ್ ಆದ್ಮೇಲೆ ಕೆಲವು ಜನ ಬರ್ತಾರೆ. ಇವತ್ತು ಮುಂಚೆನೆ ಬಂದು ಆಶೀರ್ವಾದ ಕೊಡೋದು ಬಹಳ ಇರಲಿಲ್ಲ. ಮತ್ತೆ ನಾವು ಮುಂಚೆನೆ ಹೋಗಿ ನಾವು ಜನಕ್ಕೆ ತಲುಪಿಸೋಣ. ಏನಕ್ಕೆ ಅಂತ ಕೇಳಿದ್ರು, ಈಗ ಯಾಕೆ ಹೋಗ್ಬೇಕು ಅಂತ ಕೇಳಿದಾಗ, ಅಯೋಗ್ಯ ಸಿನಿಮಾನ ಪಾರ್ಟ್ 1 ಸಿನಿಮಾನ 50 ದಿನಗಳ ಪೂರೈಸಿದಂತ ಈ ಹುಬ್ಳಿ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ಬೇಕು ಸರ್. ಇಲ್ಲಿ ನಾನು ತಲುಪಿದ್ರೆ ನಾನು ಕಂಪ್ಲೀಟ್ ಉತ್ತರ ಕರ್ನಾಟಕ ತಲುಪುತ್ತೆ. ಸೊ ಎಲ್ಲರೂ ನಾವು ಆಶೀರ್ವಾದ ತಗೋಣ ಅಂತ ಹೇಳಿದಾಗ ಒಪ್ಪಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಯೋಗ್ಯ ಚಿತ್ರಕ್ಕೆ ನೀವೇನು ಆಶೀರ್ವಾದ ಮಾಡಿದ್ರಿ, ಸೊ ಅಯೋಗ್ಯ ಸೀಕ್ವೆಲ್ ಅಗೇನ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಪಾತ್ರಗಳು, ಎಲ್ಲ ಲೊಕೇಶನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಹಾಗೆ ಇರ್ತಾರೆ, ಹಾಗೆ ಕಂಟಿನ್ಯೂ ಆಗಿದ್ದಾರೆ. ನಿರ್ಮಾಪಕರು ಮಾತ್ರ ಅಷ್ಟೇ ಚೇಂಜ್ ಆಗಿದ್ದಾರೆ. ಉಳಿದೆಲ್ಲ ತಂಡ ಮತ್ತೆ ಅದೇ ಆಶೀರ್ವಾದದಲ್ಲಿ ಮಾತ್ರ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಯೋಗ್ಯ ನನ್ನ ಮೊದಲ ಸಿನಿಮಾ 2018ರಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ಅಯೋಗ್ಯ ಸಿನಿಮಾಗೆ 2ನೇ ಬ್ಲಾಕ್ ಬಸ್ಟರ್ ಮದಗಜ 2023ರಲ್ಲಿ ಆಯಿತು. ಅಗೇನ್ 3 years ಗ್ಯಾಪ್ ಆದ ನಂತರ ಒಂದು ಒಳ್ಳೆ ಕತೆ ತಗೊಂಡು ಬರ್ತಾ ಇದ್ದೀನಿ. ಹಳ್ಳಿ ಸೊಗಡಿನ ಕತೆ, ತುಂಬಾ ರೇರ್ ಹಳ್ಳಿ ಸಿನಿಮಾ ಮಾಡೋದು. ಬಟ್ ಮಾಡ್ಬೇಕು ಅಂದ್ರೆ ಆ ಸೊಗಡು ಹಿಡಿಬೇಕು. ಸೊ ಆ ಸೊಗಡನ್ನ ಇಟ್ಕೊಂಡು ಒಳ್ಳೊಳ್ಳೆ ಪಾತ್ರಗಳು, ಮಟನ್, ಹೊಲಿಗೆ, ಬೆಣ್ಣೆ, ಬಚ್ಚೇಗೌಡ, ಭಾಗ್ಯಮ್ಮ, ಸೊ ಈ ತರ ವಿಭಿನ್ನವಾದಂತ ನಮ್ಮಲ್ಲೇ ಜೀವಿಸಿರುವಂತ, ನಾನು ನೋಡಿರುವಂತ ಶೂಟಿಂಗ್ ಆಗಿರೋದು. ಅದ್ರ ಬೆಂಗಳೂರಲ್ಲಿ ಒಂದು ತಟ್ಟೆ ಕೊಟ್ರೆ ಅದ್ರೊಳಗೆ ಮಂಡ್ಯ ಮುದ್ದೆ ಇಟ್ಟು, ಮಂಗಳೂರು ಮೀನ್ ಸಾರು ಹಾಕಿ, ಉತ್ತರ ಕರ್ನಾಟಕದ ರೊಟ್ಟಿ, ಚಟ್ನಿ ಪುಡಿ ಎಲ್ಲಾನು ಹಾಕಿದ್ರೆ ಹೆಂಗಿರುತ್ತೋ ಫುಲ್ ಮೀನ್ಸ್ ಇಡೀ ಕರ್ನಾಟಕನೇ ಊಟ ಮಾಡೋಕ್ಕೆ ಅಷ್ಟು ಅದ್ಭುತವಾದಂತ ಮೂವಿ ಆಗಿದೆ ಅಯೋಗ್ಯ 2. ಸೊ ದಯವಿಟ್ಟು ಎಲ್ಲರೂ ಇದೇ ಆಗಸ್ಟ್ 7ನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.